ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಆರಾಧನಾಗೆ ಸುಶಾಂತ್ ಧರ್ಮೇಂದ್ರ ಅವರ ಮಗ ಅಂತ ಗೊತ್ತಾದರೆ ಯಾರನ್ನ ದ್ವೇಷ ಮಾಡ್ತಿದ್ಲು, ಯಾರನ್ನ ಹತ್ರಕ್ಕೂ ಸುಳಿಬಾರ್ದು ಅಂತ ಅನ್ಕೋತಿದ್ಲು ಅವರೇ ಪ್ರಪಂಚ ಆಗಿಬಿಟ್ಟಿದ್ದಾರೆ. ಹಾಗಾದರೆ ಆಗ್ತಿರೋದೇನು ಆಗೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಆರಾಧನ ತನ್ನ ಅಮ್ಮನ ಜೀವನ ಬದುಕಿಸ್ಬೇಕು ಅಂತ ದುಡ್ಡು ಎಲ್ಲೂ ಸಿಗದೆ ಇದ್ದಾಗ ತನ್ನ ಕಿಡ್ನಿನೇ ದಾನ ಮಾಡಿ ದುಡ್ಡನ್ನು ಪಡ್ಕೊಳ್ಳೋಕೆ ಮುಂದಾಗ್ತಾಳೆ. ಅದನ್ನು ದುಡ್ಡಿಂದಾನೆ ಈ ಕಡೆ ಅಮ್ಮನ ಆಪ್ರೇಷನ್ ಮಾಡಿಸ್ತಾಳೆ. ಹೀಗಾಯಿತು, ಹೀಗೆ ದುಡ್ಡು ಬಂತು ಅಂತ ಕೇಳಿದ್ರೆ ಯಾರಿಗೂ ಕೂಡ ಸುಳಿ ಬಿಟ್ಕೊಡೋದಿಲ್ಲ. ಈ ಕಡೆ ದೊಡ್ಡಪ್ಪ ಕೊಟ್ಟರು ಅಂತ ಹೇಳ್ತಾಳೆ. ಆದರೆ ಒಮ್ಮೆ ಸುಶಾಂತ್ಗೆ ಕಾವ್ಯ ತಂದೆ ಸತ್ತಿದ್ದಾಗೆ ಅವನಿಗೆ ಗೊತ್ತಾಗ್ಬಿಡತ್ತೆ. ಇಲ್ಲಿ ಆರಾಧನಾಗೆ ಯಾವುದೇ ರೀತಿ ದೊಡ್ಡಪ್ಪ ಕೂಡ ಅವಳಿಗೆ ದುಡ್ಡು ಕೊಟ್ಟಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ. ಆದರೆ ಯಾಕೆ ಸುಳ್ಳು ಹೇಳಿರ್ಬೋದು, ಏನೂ ಪ್ರಾಬ್ಲಮ್ಸ್ ಇದೆ ಅಂತ ಅನಿಸುತ್ತೆ. ಅವ್ರು ಸುಳ್ಳು ಹೇಳಿದ್ದಾರೆ ಅಂದರೆ ಅವ್ರ ಮುಖದಲ್ಲೇ ಗೊತ್ತಾಗ್ತಿತ್ತು. ಹೀಗೆ ದುಡ್ಡು ಹೊಂದಿಸಿದ್ರು, ರಾತ್ರಿ ಅವತ್ತು ಬೇರೆ ಉಪವಾಸ ಮಾಡಿದರು, ಊಟ ಮಾಡಬಾರ್ದು ಅಂತ ಹೇಳಿದರು. ಇದನ್ನೆಲ್ಲ ನೋಡ್ತಿದ್ರೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಅಂತ ಪಿಚ್ಚಾಡ್ತಿದ್ದಾಗೆ ಆರಾಧನನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಿಟ್ಟಂತ ಆಟೋ ಡ್ರೈವರ್ ಬಂದಿದ್ದೆ. ಸುಶಾಂತ್ನ ನೋಡಿ, ಸರ್ ಬನ್ನಿ ಆರಾಧನ ಕರ್ಕೊಂಡು ಹೋಗಿದ್ದೀನಿ, ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಅದೇ ಹಾಸ್ಪಿಟಲ್ಗೆ, ಏನು ಯಾರಿಗೂ ಹುಷಾರಿಲ್ಲ ಅಂತೆಲ್ಲ ಕೇಳ್ತಿದ್ದಾರೆ. ಇದರಿಂದ ಗೊತ್ತಾಗ್ಬಿಡತ್ತೆ ಆರಾಧನಾ ಹಾಸ್ಪಿಟಲಲ್ಲಿ ಇದ್ದಾಳೆ, ಏನೋ ಅನಾಹುತ ಘಟಿಸಿದೆ, ಖಂಡಿತ ಏನೋ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ. ತಕ್ಷಣ ಈ ಕಡೆ ಆರಾಧನಾ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಿ, ಯಾವುದೇ ರೀತಿ ಫೋರ್ಸ್ ಆ್ಯಂಡ್ ಪ್ರೆಷರ್ ಇಲ್ಲ, ನಾನು ಮನಸ್ಸಿಂದ ಡೊನೇಟ್ ಮಾಡ್ತಿದ್ದೀನಿ ಅಂತ ಸಿಗ್ನೇಚರ್ ಹಾಕಿ ಹಾಸ್ಪಿಟಲಲ್ಲಿ ಆಪ್ರೇಷನ್ಗೆ ರೆಡಿ ಆಗ್ತಿದ್ದಾಳೆ. ಇನ್ನೇನು ಆಪ್ರೇಷನ್ಗೆ ಕರ್ಕೊಂಡು ಹೋಗಬೇಕು, ಕಿಡ್ನಿನ ಡೊನೇಟ್ ಮಾಡಬೇಕು. ಅಷ್ಟರಲ್ಲಿ ಸುಶಾಂತ್ ದೊಡ್ಡಪ್ಪ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಬಂದೇ ಬಿಡ್ತಾರೆ ಆಟೋ ಡ್ರೈವರ್ ಜೊತೆ. ಎಲ್ಲ ಕಡೆ ಆರಾಧನಾನ ಹುಡುಕ್ತಿದ್ರೆ ಈ ಕಡೆ ಆರಾಧನಾನ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ತಕ್ಷಣ ನೋಡಿದ್ದೆ ಆರಾಧನಾ ಅಂತ ಹೇಳಿ ಕಿರ್ಚ್ಕೋತಾನೆ, ಕುಕ್ಕೋತಾನೆ. ಈ ಕಡೆ ಶಾಕ್ ಆಗಿ ನಿಂತ್ಕೊಂಡಿದ್ದಾಳೆ ಆರಾಧನಾ. ಆ ಕಡೆ ಎಲ್ಲ ಫೈಲ್ನು ಹುಡುಕ್ತಂತ ಸಿರಿಗೆ ಗೊತ್ತಾಗ್ಬಿಡತ್ತೆ ಆರಾಧನಾ ಕಿಡ್ನಿ ಡೊನೇಟ್ ಮಾಡ್ತಿದ್ದಾಳೆ ಅಂತ. ಅದೇ ವಿಶ್ವನ ಬಂದು ಅಪ್ಪನ ಹತ್ರ ಹೇಳ್ತಿದ್ದಾಳೆ. ಅಪ್ಪ ಆಪ್ರೇಷನ್ ಮಾಡಿಸೋದಕ್ಕೆ ಅಮ್ಮಂಗೆ ಅವಳು ಕಿಡ್ನಿ ಡೊನೇಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ. ಇಲ್ಲಿ ನೋಡಿ ಅದ್ರ ಅಪ್ಲಿಕೇಶನ್ ಅಂತ ಈ ಮಾತು ಕೇಳಿದ್ದೆ. ಅಮ್ಮ ರೀತಿ ಕುಸ್ದೋಗ್ತಿದ್ದಾರೆ. ಈ ಕಡೆ ಮಹೇಶ್ ಹಾಗೆ ಸಿರಿ ಇಬ್ಬರು ಕೂಡ ಶಾಕ್ ಆಗಿದ್ದಾರೆ. ನಂತರ ಆ ಕಡೆ ಸುಶಾಂತ್, ಏನು ಮಾಡೋಕ್ಕೆ ಹೊರಟಿದ್ದೇನೆ, ನೀವು ತಲೆ ಕೆಟ್ಟಿದ್ದ, ಕಿಡ್ನಿ ಡೊನೇಟ್ ಮಾಡೋಕ್ಕೆ ಹೋಗಿದ್ರ, ಏನು ತಲೆ ಕೆಟ್ಟಿದ್ಯಾ ನಿಮಗೆ ಅಂತ ಹೇಳ್ತಿದ್ದಾರೆ. ನೋಡಿ ಇದು ಆಪ್ರೇಷನ್ ಥಿಯೇಟ್ರ್ ಹಾಸ್ಪಿಟಲ್, ಜೋರಾಗಿ ಕಿರ್ಚು ಆಡಬೇಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ನಾನು ಏನು ಮಾಡಲಿ ಸುಶಾಂತ್ ಅಂತ ಕೇಳ್ತಿದ್ರೆ, ಏನು ಮಾಡಲಿ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲಿಲ್ವಾ, ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವ, ನನ್ನ ಹತ್ರ ಹೇಳ್ಕೊಳ್ದವ್ರು ಎಷ್ಟು ದೂರ ಆಗ್ಬಿಟ್ನಾ ನಾನು ಅಂತ ಸುಶಾಂತ್ ಕೇಳ್ತಿದ್ದಾನೆ. ಅದು ಆಗಲ್ಲ ರಾಜ್, ಅಮ್ಮನ ಆಪ್ರೇಷನ್ ಮಾಡಿಸ್ಬೇಕಿತ್ತು, ನನಗೆ ದುಡ್ಡು ಬೇಕಾಗಿತ್ತು, ಆ ದುಡ್ಡನ್ನು ಹೀಗೆ ಹೊಂದಿಸ್ಲಿ ನಾನು, ಯಾರೂ ಕೂಡ ಸಾಲ ಕೊಡೋದಿಲ್ಲ ಅಂದ್ಬಿಟ್ರು. ಇರೋ ಸಾಲನೇ ತೀರ್ಸೋಕ್ಕಾಗಲಿಲ್ಲ, ಜೊತೆಗೆ ಮದುವೆ ಕೂಡ ನನ್ನಿಂದಾನೇ ಕ್ಯಾನ್ಸಲ್ ಆಯಿತು, ಅದರಿಂದಾಗಿ ದುಡ್ಡು ಕೂಡ ಬರಲಿಲ್ಲ, ಅದರಿಂದಾಗಿ ಆಪ್ರೇಷನ್ ಮಾಡಿಸ್ಬೋದು ಅಂತ ಅಮ್ಮನ ಆಪ್ರೇಷನ್ನ ಮುಂದೆ ಹಾಕ್ಕೊಂಡೇ ಬಂದೆ, ಆದರೆ ದುಡ್ಡು ಸಿಗಲಿಲ್ಲ. ಈಗ ಅಮ್ಮನ ಆಪ್ರೇಷನ್ ಮಾಡಿಸ್ಲೇಬೇಕಾಗಿತ್ತು, ದುಡ್ಡು ಹುಡುಕ್ತೆ ಎಲ್ಲೂ ಕೂಡ ಸಿಗಲಿಲ್ಲ, ಇನ್ನೇನು ಮಾಡಲಿ, ಬಡವ್ರಿಗೆ ಈ ಹಾದಿ ಬಿಟ್ಟು ಬೇರೆ ಯಾವುದೇ ಹಾದಿ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಮಾಡೋಕ್ಕೆ ಮುಂದಾದೆ ಅಂತ ಹೇಳ್ತಿದ್ರೆ ನಂಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ನಾನು ನಿಮಗಿದ್ದೀನಿ, ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಏನು ಆಗಬೇಕಿತ್ತು ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾನೆ. ನಂತರ ಈ ಕಡೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ ದೊಡ್ಡಪ್ಪ ಹಾಗೆ ಆಟೋ ಡ್ರೈವರ್. ಅಮ್ಮನಿಗೋಸ್ಕರ ನಿಮ್ಮ ಕಿಡ್ನಿ ದಾನ ಮಾಡೋಕ್ಕೆ ಹೋದ್ರಿ ಅಂದರೆ ನೀವು ಎಂಥ ಮಗಳಿರಬೇಕು, ನಿಮಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಿದ್ದಾರೆ. ಏನಮ್ಮ ನೀನು ಡೊನೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದು, ಡೊನೇಟ್ ಮಾಡ್ತಿಲ್ವ ನೀನು, ದುಡ್ಗೋಸ್ಕರ ಇದನ್ನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಈ ಕಡೆ ತಲೆ ತಗ್ಸಿ ನಿಂತಿದ್ದಾಳೆ. ಯಾರು ಹೇಳಿದ್ದು ನಿಮಗೆ ಕಾವ್ಯನ ಮದುವೆ ನಿಂತು ಹೋಯ್ತು ಅಂತ? ಕಾವ್ಯನ ಮದುವೆ ನಿಂತು ಹೋಗಿಲ್ಲ, ಕಾವ್ಯ ಮತ್ತು ವರುಣ್ ಇಬ್ಬರು ಕೂಡ ಮಂತ್ರ ಮಾಂಗಲ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ನಿಮಗೆ ಮದುವೆ ನಿಂತು ಹೋಯ್ತು ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಕೂಡ ಕಾವ್ಯಂಗೆ ಗೊತ್ತಾಯಿತು. ಈಗ ಕಾವ್ಯ ಅವ್ರ ಅಮ್ಮ ಶಿವಾನಿಗೆ ಹೇಳಿ ದುಡ್ಡು ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ವಿಷಯನ ನಿನ್ನ ಹತ್ರ ಹೇಳಬೇಕು ಅಂತ ನಾನು ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡಿದ್ದೆ, ಅದ್ರ ಬಗ್ಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಆರಾಧನೆಗೂ ಖುಷಿ ಆಗುತ್ತೆ, ಮದುವೆ ಆಗ್ತದೆ, ದುಡ್ಡು ಬರುತ್ತೆ ಅಂತ ಅವಳಿಗೂ ಕೂಡ ಖುಷಿ ಆಗ್ತದೆ. ನಂತರ ಈ ಕಡೆ ಮನೆ ಕರ್ಕೊಂಡು ಬರ್ತಾನೆ. ಈ ಕಡೆ ಮನೆ ಕರ್ಕೊಂಡು ಬಂದರೆ ಮನೇಲಂತೂ ರೇವತಿಯವರು ಆರಾಧನನ ತರಾಟೆಗೆ ತೊಗೊಂಡಿದ್ದಾರೆ. ಏನು ಮಾಡ್ಕೊಳಕ್ಕೆ ಹೋಗಿದ್ದೆ ನೀನು, ನನಗೋಸ್ಕರ ಆಪ್ರೇಷನ್ ಮಾಡಿಸ್ಬೇಕು ಅಂತ ಕಿಡ್ನಿ ಕೊಡೋಕೆ ಹೋಗಿದ್ಯಾ, ನಿನಗೆ ತಲೆ ಕೆಟ್ಟಿದ್ಯಾ, ನಿನಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನಾನು ಬದುಕ್ತಿದ್ದೆ ಅಂತ ಅನ್ಕೋತಿದ್ಯಾ ನೀನು ಅಂತ ಜೋರು ಮಾತಾಡ್ತಿದ್ದಾರೆ. ಈ ಕಡೆ ಸಿರಿ ಹಾಗೆ ಮಹೇಶ್ ಅವರು ಕೂಡ ಮಾತಾಡ್ತಿದ್ದಾರೆ. ಈ ಕಡೆ ರೇವತಿಯವರು, ಏನು ಅನ್ಕೊಂಬಿಟ್ಟೆ ನೀನು, ನಾನು ಸತ್ತೋಗ್ತದ, ನಾನು ಹೇಳ್ದೆ ಅಲ್ವಾ ನಂಗೆ ಆಪ್ರೇಷನ್ ಬೇಕಾಗಿಲ್ಲ ಅಂತ, ಆದರೂ ಕೂಡ ನನಗೆ ಆಪ್ರೇಷನ್ ಮಾಡಿಸ್ದೆ, ಏನು
ಏನಾಗಿತ್ತು ನನಗೆ, ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ನಿನ್ನ ಸತ್ತು ಹೋಗ್ತಿದ್ದ ಅಂತೆಲ್ಲ ಕೇಳ್ತಿದ್ದಾರೆ. ನಾನು ಈ ವಿಷಯನ ತುಂಬ ಬಾರಿ ಕೇಳಿದ್ದೀನಿ, ಯಾವತ್ತಾದರೂ ಬಾಯ್ಬಿಟ್ಟು ಹೇಳಿಲ್ಲ ಆಪ್ರೇಷನ್ ಮಾಡಿಸ್ಬೇಕು ನಿನಗೆ ಅಂತ. ನನ್ನ ಗಂಡ ಅಲ್ವಾ ಅಂತಿದ್ದಾಗೆ ಮಾತಾಡಬೇಡಿ. ಅಪ್ಪ ಅನ್ನೋ ಜವಾಬ್ದಾರಿ ನೀವು ತೊಗೊಂಡಿದ್ರೆ ಮಗಳು ಅನ್ನೋ ಹಾಗೆ ಅವಳು ಕೂಡ ವಿಷಯ ಹೇಳ್ತಿದ್ಲು. ನೀವೇನು ಅಪ್ಪನ ಹೆಂಡತಿ ಆಪ್ರೇಷನ್ ಮಾಡಿಸ್ಕೋತಿದ್ರು, ಒಂದಿನ ಹಾಸ್ಪಿಟಲ್ ಬಗ್ಗೆ ನೋಡಲಿಲ್ಲ. ನೀನು ಮಗಳು ಅಂತ್ಯ, ನನ್ನ ಆರಾಧನಾಗೆ ಹೋಲ್ಸಿ ಮಾತಾಡ್ತೀಯ, ನನಗಿಂತ ಆರಾಧನಾ ಹೆಚ್ಚು ಅಂತ್ಯ. ಇವತ್ತು ಹೇಳ್ತಿದ್ದೇನೆ ಕೇಳ್ಕೊ, ನಿನಗಿಂತ ಆರಾಧನೇ ನನಗೆ ಹೆಚ್ಚು. ಆರಾಧನಾ ನನಗೆ ಮಗಳಲ್ಲ, ಅವಳು ನನ್ನ ತಾಯಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನೇನು ಮಗಳಾಗಿ ನನ್ನ ನೋಡೋಕೆ ಬಂದ್ಯಾ, ನಿನ್ನನ್ನು ಆರಾಧನಾ ಹತ್ರ ಹೋಲಿಕೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಅಮ್ಮ ನನಗೋಸ್ಕರ ನೀವು ಗಲಾಟೆ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾಳೆ. ಆದರೂ ಕೂಡ ನೀನು ಈ ರೀತಿ ಮಾಡಬಾರ್ದಿತ್ತು ಆರಾಧನಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸುಶಾಂತ್, ನಿನಗೆ ಕೈ ಮುಗ್ದು ಕೇಳ್ಕೊತೀನಿ, ನಿನಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ, ತುಂಬಾ ಧನ್ಯವಾದ. ನನ್ನ ಮಗಳನ್ನ ಉಳಿಸ್ಬಿಟ್ಟೆ ನೀನು, ಯಾವಾಗಲೂ ನನ್ನ ಮಗಳ ಜೊತೆ ಇರ್ತೀಯ, ನನಗೆ ತುಂಬ ಖುಷಿ ಆಗುತ್ತೆ, ನನ್ನ ಮಗಳಿಗೆ ಬಲ ನೀನು ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೇನೋ ದೂರ ಹೋಗ್ತೀನಿ ಅನ್ನೋ ಭಾವ ಸುಶಾಂತ್ಗೆ. ಬಿಕಾಸ್ ನಾನು ಧರ್ಮೇಂದ್ರ ಪ್ರಧಾನ್ ಮಗ, ಅದು ಗೊತ್ತಾದರೆ ಖಂಡಿತ ಆರಾಧನಾ ಅವ್ರಿಗೆ ಸಹಿಸೋಕ್ಕಾಗೋದಿಲ್ಲ, ತುಂಬ ಸಂಕಟ ಆಗುತ್ತೆ, ಅವರಿಂದ ದೂರ ಆಗೋದೇ ಒಳ್ಳೆಯದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ನಂತರ ಈ ಕಡೆ ಬಟ್ಟೆ ಒಣಗಾಗ್ತಿದ್ದಾನೆ ಸುಶಾಂತ್. ಅಲ್ಲಿಗೆ ಆರಾಧನಾ ಬರ್ತಾಳೆ. ಆರಾಧನಾ ಬಂದು, ಏನೂ ಅನ್ಕೋಬೇಡಿ, ಆರಾಮಾಗಿರಿ, ಇನ್ನೊಂದು ಪ್ರಾಜೆಕ್ಟ್ ಹುಡುಕ್ತಿದ್ದೀನಿ, ಆ ಪ್ರಾಜೆಕ್ಟ್ ಹುಡುಕ್ತಿದ್ದಾಗೆ ಕೆಲಸ ಶುರು ಮಾಡೋಣ ಅಂತ ಹೇಳ್ತಿದ್ದಾಳೆ. ಆದರೂ ಕೂಡ ಏನೂ ಮಾತಾಡದೆ ಹಾಗೆ ಬಟ್ಟೆ ಒಣಗಾಗ್ತಿದ್ದಾನೆ. ನನಗೆ ಗೊತ್ತಿದೆ ನಿಮಗೆ ನನ್ನ ಮೇಲೆ ತುಂಬಾ ಕೋಪ, ನಾನು ನಿಮ್ಮ ಹತ್ರ ವಿಷಯ ಹೇಳಲಿಲ್ಲ ಅಂತ. ಆದರೆ ಏನು ಮಾಡಲಿ, ವಿಷಯ ಹೇಳೋಕ್ಕಾಗಲಿಲ್ಲ. ನನಗೆ ಇರೋ ಭಾರ ಇದೆ, ಆ ಭಾರ ನಿಮ್ಗೆ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ. ಅಮ್ಮನ ಆಪ್ರೇಷನ್ ಮಾಡಿಸ್ಲೇಬೇಕಿತ್ತು, ಆದರೆ ನಾನು ನಿಮ್ಮ ಹತ್ರ ಹೇಳ್ಕೋಬೇಕಿತ್ತು, ಆದರೆ ಹೇಳ್ಕೊಳ್ಳಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ನನ್ನ ಗುಡ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಖಂಡಿತ ನೀವು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನನ್ನಿಂದ ಇರೋಕ್ಕಾಗಲ್ಲ. ನೀವು ನನ್ನ ಜೊತೆ ಮಾತಾಡಲೇಬೇಕು, ನೀವು ನನ್ನ ಜೊತೆ ಯಾವತ್ತೂ ಕೂಡ ಇರಲೇಬೇಕು ಅಂತ ಹೇಳಿ ಪೂಸಿ ಹೊಡೆದು ಮಾತಾಡೋಕ್ಕೆ ಹೋಗ್ತಿದ್ರು ಕೂಡ ಈ ಕಡೆ ಸುಶಾಂತ್ ಮಾತಾಡೋಕ್ಕೆ ಮುಂದೆ ಆಗ್ತಾ ಇಲ್ಲ. ಯಾಕೆ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ? ಸರಿ ಆಯಿತು ಬಿಡಿ, ಇನ್ನು ಮುಂದೆ ನಿಮ್ಮ ಹತ್ರ ಮಾತಾಡಲ್ಲ. ಆದರೆ ಯಾವತ್ತೂ ಕೂಡ ಅಪ್ಪ ಅನ್ನೋರು ಇರಬೇಕು. ಅವರಿದ್ದಾಗ ಮಕ್ಕಳಿಗೆ ಪಿಲ್ಲರ್ ರೀತಿ, ಅವ್ರಿಗೆ ಇಂಥ ಪರಿಸ್ಥಿತಿ ಬರೋದೇ ಇಲ್ಲ. ಆದರೆ ನನಗೆ ಅಪ್ಪನೇ ಇಲ್ಲ. ಆ ಧರ್ಮೇಂದ್ರ ಪ್ರಧಾನಿಂದ ಎಲ್ಲ ಕೂಡ ನನ್ನ ಜೀವನ ಹಾಳಾಗೋಯ್ತು. ಇವತ್ತು ನಾವು ಎಷ್ಟು ಕಷ್ಟಪಡ್ತಿದ್ವಿ, ಅದಕ್ಕೆಲ್ಲ ಅವರೇ ಕಾರಣ. ಆದರೆ ಯಾವತ್ತಿದ್ರೂ ನೀವು ನನ್ನ ಜೊತೆ ಇರಬೇಕು, ನೀವು ನನಗೆ ಒಂದು ಬಲ ಇದ್ದಾಗೆ, ಸ್ಟ್ರೆಂತ್ ಇದ್ದಾಗೆ ಅಂತ ಹೇಳ್ಕೊತಿದ್ದಾಳೆ. ಮುನಿಯಮ್ಮ, ಸಾರಿ ಮುನಿಯಮ್ಮ, ನಾನು ಬೇಕು ಅಂತ ಮಾಡ್ತಿಲ್ಲ. ನಿಮ್ಮ ಶತ್ರು ಧರ್ಮೇಂದ್ರ ಪ್ರಧಾನ್ ಮಗ ನಾನು, ನಿಮ್ಮ ಧರ್ಮೇಂದ್ರ ಪ್ರಧಾನ್ ನಿಮ್ಮ ಶತ್ರು, ನಾನು ನಿಮ್ಮ ಶತ್ರುನೇ. ಈ ವಿಷಯ ಗೊತ್ತಾದರೆ ಖಂಡಿತ ನಿಮಗೆ ಇದನ್ನು ಯಾವುದನ್ನು ಕೂಡ ಸಹಿಸೋಕ್ಕಾಗಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೋಸ್ಕರನೇ ನಾನೇ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಆದರೆ ನಿಮ್ಮ ಫ್ರೆಂಡ್ಶಿಪ್ ನನಗೆ ಗೊತ್ತಿದೆ, ನಿಮಗೆ ನನ್ನ ಬಗ್ಗೆ ಕಾಳಜಿ ಇದೆ ಅಂತ ಗೊತ್ತಿದೆ. ಆದರೆ ದಯವಿಟ್ಟು ನನ್ನಿಂದ ದೂರ ಆಗಬೇಡಿ, ಯಾವತ್ತಿದ್ರೂ ನನ್ನ ಜೊತೆ ಇರಿ ಅಂತ ಆರಾಧನಾ ಕೇಳ್ಕೊತಿದ್ರೆ ಈ ಕಡೆ ಸುಶಾಂತ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದ್ರ ನಡುವೆ ಮತ್ತೆ ಧರ್ಮೇಂದ್ರ ಪ್ರಧಾನ್ ಅಂತವ್ರು ಇರೋ ತನಕ ನಾವು ಅನಾಥರಾಗೋದು ತಪ್ಪುವುದಿಲ್ಲ ಅಂತ ಹೇಳ್ತಾಳೆ. ಮತ್ತು ಸುಶಾಂತ್ ನಿರ್ಧಾರ ಗಟ್ಟಿ ಆಗ್ತಿದೆ. ಆ ಕಡೆ ದಿಶಾ ಸುಶಾಂತ್ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ. ಈ ಕಡೆ ಹುಚ್ಚಿ ಥರ ಆಡ್ತಿದ್ದಾಳೆ, ಈ ಕಡೆ ಅಮ್ಮೋಳನ್ನ ಸಮಾಧಾನ ಮಾಡ್ತಿದ್ದಾಳೆ. ಎಲ್ಲ ಕೂಡ ಸರಿ ಹೋಗುತ್ತೆ, ನೀನು ಸುಶಾಂತ್ ಗುಡ್ ಪೇರ್. ಖಂಡಿತ ಸುಶಾಂತ್ ಮನೆಗೆ ಬರ್ತಾನೆ. ಮನೆಗೆ ಬರ್ತಿದ್ದಾಗೆ ನಿನಗೂ ಅವನಿಗೂ ವಾಲ್ಗ ಉದಿಸಿ ಮದುವೆ ಮಾಡಿಸೋದೆ, ನೀನೇ ಬೆಸ್ಟ್ ಪೀರ್ ನನ್ನ ತಮ್ಮಂಗೆ ಅಂತ ಹೇಳ್ತಿದ್ದಾರೆ. ಇದರಿಂದ ದಿಶಾಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಇದೆಲ್ಲ ಕೂಡ ಒಂದು ಕಡೆ ನಡೀತಾ ಇದ್ದರೆ ಆ ಕಡೆ ಸುಶಾಂತ್ ಆರಾಧನಾಯಿಂದ ದೂರ ಆಗೋ ಪ್ರಯತ್ನ ಮಾಡ್ತಿದ್ದಾನೆ. ಆ ಕಡೆ ಕಾವ್ಯ ಹಾಗೆ ವರುಣ್ ಮದುವೆ ನಡೀತಿದೆ. ಈ ಕಡೆ ಆರಾಧನಾಗೆ ಸುಶಾಂತ್ ನನ್ನಿಂದ ದೂರ ಆಗ್ತಿದ್ದಾನೆ ಅನ್ನೋದು ಅರ್ಥ ಆಗ್ತಿದೆ. ಬಟ್ ಅವಳಿಗೆ ತುಂಬಾ ಬೇಜಾರಾಗ್ತಿದೆ. ಜೊತೆಗೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಮೇಲ್ಬಿದ್ದು ಹೋಗ್ತಿದ್ರು. ಸುಶಾಂತ್ ಮತ್ತಷ್ಟು ದೂರ ಹೋಗ್ತಿದ್ದಾನೆ. ಫೈನಲಿ ಧರ್ಮೇಂದ್ರ ಪ್ರಧಾನ್ ಮಗ ಅನ್ನೋ ಸತ್ಯ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗುತ್ತೆ. ಅವಳು ಪ್ರೀತಿ ಮಾಡಿ ಹಚ್ಕೊಂಡಂಥ ಆ ರಾಜ್, ಸುಶಾಂತ್ ರಾಜ್ ಪ್ರಧಾನ್ ಅನ್ನೋ ಸತ್ಯ ಗೊತ್ತಾಗ್ತದಾಗೆ ಅವಳ ಮನಸ್ಸಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ, ಜೀವನದಲ್ಲಿ ಬಿರುಗಾಳಿ ಎಬ್ಬುತ್ತೆ. ಹಾಗಿದ್ರೆ ನಂತರ ಆಗಿದ್ದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.